ಎಲ್ಲರಿಗೂ ನಮಸ್ಕಾರ. ನದಿ ಮೂಲ, ಋಷಿ ಮೂಲ, ಹೆಣ್ಣಿನ ಮೂಲ. ನಮ್ಮಲ್ಲಿ ಆದಿಕಾಲದಿಂದಲೂ ಪೂಜ್ಯ ಭಾವನೆ ಇದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಹಲ್ಯೆ, ತಾರೆ, ಮಂಡೋದರಿ, ಸೀತೆ, ದ್ರೌಪದಿ, ನಮ್ಮ ಈ ಪತಿವ್ರತರ ಧರ್ಮ ಏನಿದೆ, ಒಂದು ಉತ್ತಮ ಸಮಾಜವನ್ನು ರೂಪಿಸುವುದಕ್ಕೋಸ್ಕರ ಒಂದು ಪತಿವ್ರತೆಯರ ಒಂದು ಸಮಾಜ ರೂಪುಗೊಳ್ಳುತ್ತೆ, ಉತ್ತಮ ಸಮಾಜ ರೂಪುಗೊಳ್ಳುತ್ತೆ. ಈಗ ನಮ್ಮ ಪರಿಕಲ್ಪನೆ ಅಂದರೆ ಈ ಮಹಾಯುದ್ಧಗಳು ಆಗಿರೋದು ಹೆಣ್ಣಿಂದ ಅನ್ನೋದು ತಪ್ಪು. ಹೆಣ್ಣಿಂದ ಇನ್ನೂ ಉತ್ತಮ ಸಮಾಜ ರೂಪುಗೊಳ್ಳುತ್ತೆ. ಪತಿವ್ರತೆಯರ ಧರ್ಮ ಏನಿದೆ, ಒಳ್ಳೆಯ ಉತ್ತಮ ಸಮಾಜವನ್ನು ರೂಪುಗೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಈಗಿನ ಆದಿಕಾಲದಿಂದಲೂ ಕಲಿಯುಗದಲ್ಲಿ ನೋಡಿದೆ, ಯಥಾಪತಿ ತಥಾಪತ್ನಿ. ಈ ಕಲಿಯುಗದಲ್ಲಿ ಪತಿ ಹೇಗಿರ್ತಾರೋ ಅದೇ ರೀತಿ ಪತ್ನಿನೂ ಕೂಡ, ಪತಿಯ ಒಂದು ಮಾರ್ಗ ಏನಿರುತ್ತೆ, ಪತ್ನಿನೂ ಕೂಡ ಅದೇ ರೀತಿ ಮಾರ್ಗದಲ್ಲಿ ಅನುಸರಿಸಬೇಕಾಗಿರುತ್ತೆ. ಹಾಗಾಗಿ ಎರಡೂ ಕೂಡ ಸಮತೋಲಿತವಾಗಿರುತ್ತೆ. ನಮ್ಮಲ್ಲಿ ಮಹಾಯುದ್ಧಗಳು ಮಹಾಭಾರತದಲ್ಲಾಗಲಿ ರಾಮಾಯಣದಲ್ಲಾಗಲಿ ಪತಿವ್ರತೆಯಿಂದ, ಹೆಣ್ಣಿನಿಂದಲ್ಲ, ಅದು ಆಗಿರೋದು ದುರ್ಬಲ ವ್ಯಕ್ತಿಗಳಿಂದ, ದೌರ್ಬಲ್ಯ ವ್ಯಕ್ತಿಗಳಿಂದ. ದೌರ್ಬಲ್ಯತೆಯನ್ನು ಹೊಂದಿರೋ ವ್ಯಕ್ತಿಗಳು ಏನಿರ್ತಾರೆ, ಅವರು ತಮ್ಮ ಚೌಕಟ್ಟು ಮಿತಿ ಮೀರಿ ಮಹಾಯುದ್ಧಗಳಿಗೆ ಕಾರಣವಾಗ್ತಾರೆ. ಈಗ ಉದಾಹರಣೆಯಾಗಿ ಮಹಾಭಾರತದಲ್ಲಿ ಅಂಧತ್ವ ಹೊಂದಿರೋ ಒಂದು ಧೃತರಾಷ್ಟ್ರ ಆಗಿರಲಿ, ತನ್ನ ಒಂದು ಸಂಕುಲವನ್ನೇ, ಕೌರವ ಒಂದು ಸಂಕುಲವನ್ನೇ ಒಂದು ಮೌಢ್ಯತೆಯೆಡೆಗೆ ತಳ್ಳಿಬಿಡುತ್ತೆ. ಹಾಗೆ ರಾಮಾಯಣದಲ್ಲಾಗಲಿ ಈ ಮಂಥರೆ ಕುಟೋಕ್ತಿಯಿಂದ ಇಡೀ ರಾಮಾಯಣದಲ್ಲಿರೋ ಒಂದು ಒಳ್ಳೆ ಕ್ರೌಂಚ ಪಕ್ಷಿಗಳ ಒಂದು ವಾಲ್ಮೀಕಿ ಒಂದು ರಾಮಾಯಣ ಬರೀತಾರೆ. ಈ ರೀತಿ ಒಂದು ಉದಾಹರಣೆಗಳನ್ನು ತಗೊಂಡ್ರು ದುರ್ಬಲ ವ್ಯಕ್ತಿಗಳು ಅವರಿಗೆ ತಮ್ಮ ದೌರ್ಬಲ್ಯ ಏನಿದೆ ಚೌಕಟ್ಟಲ್ಲಿ ಒಂದು ಪರಿಮಿತಿಯಲ್ಲಿ ಜೀವನವನ್ನು ಮಾಡಬೇಕಾಗಿರುತ್ತೆ. ಆದರೆ ಈ ಅಂಧಕಾಸುರ, ತಾರಕಾಸುರ ಮನುಷ್ಯನ ಒಂದು ರಾಕ್ಷಸತನವನ್ನು ಸಂಹರಿಸೋಕ್ಕೋಸ್ಕರ ದೇವಿಗಳು, ದೈವತ್ವ ಅಂಶ ನಮ್ಮ ಭೂಮಿಗೆ ಬರುತ್ತೆ. ಅದು ಕೂಡ ಈ ದುರ್ಬಲ ವ್ಯಕ್ತಿಗಳಿಗೆ, ದೌರ್ಬಲ್ಯ ವ್ಯಕ್ತಿಗಳಿಗೆ ಗೊತ್ತಿರಬೇಕಾಗಿರುತ್ತೆ. ಈ ಅಂಧತ್ವ ಉಳ್ಳ ಒಂದು ಯಾವುದೇ ಒಂದು ದೌರ್ಬಲ್ಯ ಏನಾದರೂ ಇದ್ದರೂ ಕೂಡ ತಮ್ಮ ಚೌಕಟ್ಟಿರುತ್ತೆ, ಅದೇ ಚೌಕಟ್ಟಲ್ಲಿ ಕೂಡ ಜೀವನವನ್ನು ಮಾಡಬೇಕಾಗಿರುತ್ತೆ. ಅದೆಲ್ಲ ಗಾಡ್ ಗಿಫ್ಟ್, ದೇವ್ರು ಕೊಟ್ಟಿರೋ ಒಂದು ಉಡುಗೊರೆ ಅಂದ್ಕೊಂಡು ಅವರು ಅದನ್ನೇ ಒಂದು ಒಳ್ಳೆಯ ಶಕ್ತಿಯಾಗಿ ಉತ್ತಮ ಸಮಾಜಕ್ಕೆ ಒಂದು ನಾಂದಿಯನ್ನು ಆಡಬೇಕಾಗಿರುತ್ತೆ. ಅದೇ ಪತಿವ್ರತೆಯರ ಒಂದು ಏನಿದೆ ಆ ಧರ್ಮ, ಅವರ ಜೀವನ ಚೌಕಟ್ಟಿನಲ್ಲಿ ಹೋಗ್ತಿರ್ತಾರೆ. ಈಗ ಪತಿವ್ರತೆಯರಂದರೆ ಆದಿ ಕಾಲದಲ್ಲಿ ಹೇಗಿದ್ರೋ ಈ ಕಾಲದಲ್ಲೂ ಅದೇ ರೀತಿ ಇರಬೇಕು ಅಂತೇನು ನಿಯಮಗಳಿಲ್ಲ. ಈ ಕಲಿಯುಗದಲ್ಲಿ ಪತಿವ್ರತೆಯರ ಅದು ಧರ್ಮ, ಪತಿ ಹೇಗಿರ್ತಾನೋ ಪತ್ನಿನೂ ಕೂಡ ಅದೇ ರೀತಿ ಇರಬೇಕಾಗಿರುತ್ತೆ. ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಮಾಹಿತಿ ಅಂದರೆ, ಒಂದು ದೌರ್ಬಲ್ಯ ಇರೋ ವ್ಯಕ್ತಿಗಳಿಗೆ ನಾವು ಎಷ್ಟು ಒಂದು ಲಿಮಿಟ್ ಇರುತ್ತೆ ಸಹಾಯ ಮಾಡೋಕ್ಕೆ, ಮಿತಿ ಮೀರಿ ಅವರು ಕೂಡ ಒಂದು, ನಿಮಗೆ ಗೊತ್ತಿರೋ ಹಾಗೆ ಒಂದು ಕವಿಗಳ ಒಂದು ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿತಲಿತ್ತು. ಕುರುಡು ಕಾಂಚನ ಅಂದ್ರೇನು? ಇಲ್ಲಿ ಅಂಧತ್ವ ಹೊಂದಿರೋ ವ್ಯಕ್ತಿಯೇ, ಅವನ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡಬೇಕು. ಅವನಿಗೆ ಎಷ್ಟು ಅವಕಾಶ ಕೊಡಬೇಕೋ ನಾವು ಒಂದು ಪದವಿಯನ್ನು ಕೊಟ್ಟಿರ್ತೀವಿ. ಆದರೆ ಕಾಲಿಗೆ ಬಿದ್ದು ಅವಕಾಶವಾದಿಗಳು ಆಗಿ ಅದನ್ನು ನಾವು ದುಷ್ಟಶಕ್ತಿಯಾಗಿ ಪರಿವರ್ತನೆ ಮಾಡೋಕೆ ಬಿಡಬಾರ್ದು. ಒಂದು ಚೌಕಟ್ಟಿರುತ್ತೆ, ಆ ಚೌಕಟ್ಟಲ್ಲಿ ಅದನ್ನು ಬದುಕೋಕೆ ಬಿಡ್ರಿ. ಆ ದುರ್ಬಲ ವ್ಯಕ್ತಿ ಅಂದರೆ ಅದಕ್ಕೊಂದು ಚೌಕಟ್ಟಿರುತ್ತೆ, ಅದಕ್ಕೊಂದು ಬದುಕೋಕೆ ಅವಕಾಶ ಮಾಡಿಕೊಡ್ಬೇಕಾಗಿರುತ್ತೆ. ಈಗ ಒಂದು ದೌರ್ಬಲ್ಯ ವ್ಯಕ್ತಿ ಇರೋ ಒಂದು ಅಂಗವಿಕಲ ವ್ಯಕ್ತಿ ಇರ್ಬೋದು, ಅವ್ರ ಚೌಕಟ್ಟಿನಲ್ಲೇ ಬದುಕ್ತಾರೆ. ಅದನ್ನು ನಾವು ದುಷ್ಟಶಕ್ತಿಯಾಗಿ ಪರಿವರ್ತನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅವ್ರ ಚೌಕಟ್ಟಲ್ಲೇ ಬದುಕಬೇಕು. ಮನುಷ್ಯ ತನ್ನ ಒಳ್ಳೆತನವನ್ನು, ಒಳ್ಳೆ ಸಮಾಜವನ್ನು ರೂಪಿಸೋದಕ್ಕೆ ಅವಕಾಶ ಮಾಡಿಕೊಳ್ಬೇಕು. ಎಲ್ಲರಿಗೂ ನಮಸ್ಕಾರ. ಈಗ ನವರಾತ್ರಿ ಹಬ್ಬ ಬಂತು, ದಸರಾ ಉತ್ಸವದಲ್ಲಿ ದುರ್ಗಾದೇವಿ ನವರಾತ್ರಿಯ ಒಂದು 9 ದಿನಗಳ ಪೂಜೆಯನ್ನು ಮಾಡ್ತೀವಿ. 9 ದಿನಗಳಲ್ಲಿ ಒಂದು ನಮ್ಮಲ್ಲಿರೋ ಒಂದು ಧನಾತ್ಮಕ ಶಕ್ತಿಯಿಂದ ಒಂದು ರಾಕ್ಷಸ ಗುಣ ಒಂದು ಏನಿರುತ್ತೆ ಅದನ್ನು ನಶಿಸಿ ಹೋಗೋಕ್ಕೆ
ಒಂದು ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಹೋಗ್ತೀವಿ ನವರಾತ್ರಿಯಲ್ಲಿ. ಎಲ್ಲರಿಗೂ ಕೂಡ ಒಂದು ಶುಭ ಸಂದೇಶ ಶುಭವಾಗಲಿ ಅಂತ ಎಲ್ಲರಿಗೂ ಕೂಡ ಆಶಿಸ್ತೀವಿ. ಎಲ್ಲರಿಗೂ ನಮಸ್ಕಾರ.